ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೆ, ಈ ಜಗತ್ತಲ್ಲಿ ಒಂದು ಹೊಸ ನಾಟಕ ಶುರುವಾಗಿದೆ. ಜಗತ್ತಿನ ದೊಡ್ಡಣ್ಣ ಅಂತ ಕರೆಸಿಕೊಳ್ಳುವ ಅಮೆರಿಕಾದ ಅಧ್ಯಕ್ಷರಿಗೆ ಸಾಮಾನ್ಯ ನಾಗರಿಕರು ಒಂದು ಅದ್ಭುತ ಆಫರ್ ಅನ್ನು ಕೊಟ್ಟಿದ್ದಾರೆ. ಇಡೀ ಜಗತ್ತಿನ ಯಾವ ದೇಶವನ್ನು ಬೇಕಾದರೂ ಆಕ್ರಮಿಸಿಕೊಂಡು ಬಿಡ್ತೀವಿ, ಯಾವ ದೇಶವನ್ನು ಬೇಕಾದರೂ ಖರೀದಿ ಮಾಡಿಬಿಡ್ತೀವಿ ಅನ್ನೋ ದರ್ಪದ ಮಾತುಗಳನ್ನು ಆಡ್ತಾ ನಾವು ಅದನ್ನು ತಗೋತೀವಿ, ಇದನ್ನು ನಮ್ಮ 51ನೇ ರಾಜ್ಯ ಮಾಡ್ಕೊಳ್ತೀವಿ, ಆ ಕೆನಾಲ್ ಅನ್ನ ಆಕ್ರಮಿಸ್ಕೊಂಡು ಬಿಡ್ತೀವಿ, ಈ ಜಲಸಂಧಿಯ ಹೆಸರನ್ನ ಬದಲಿಸಿ ಬಿಡ್ತೀವಿ ಅಂತ ಮಾತಾಡೋ ಟ್ರಂಪ್ಗೆ ಖರೀದಿ ಮಾಡೋ ಶಕ್ತಿ ನಮಗೂ ಇದೆ, ನಿಮ್ಮ ಅಮೆರಿಕಾದ ಆ ರಾಜ್ಯವನ್ನ ನಾವೇ ಖರೀದಿ ಮಾಡಿಬಿಡ್ತೀವಿ, ಕೊಟ್ಟು ಬಿಡ್ತೀರಾ ಅಂತ ಆ ದೇಶ ಕೇಳ್ತಾ ಇದೆ. ಹಾಗಾದ್ರೆ ಅಮೆರಿಕಾನೇ ಖರೀದಿ ಮಾಡ್ತೀವಿ ಅಂತ ಹೇಳ್ತಾ ಇರೋರು ಯಾರು? ಅಂತ ಮಾತನ್ನು ಅವ್ರು ಯಾಕೆ ಹೇಳಬೇಕಾಗಿ ಬರ್ತಾ ಇದೆ? ಅಲ್ಲಿ ನಿಜಕ್ಕೂ ಏನಾಗ್ತಾ ಇದೆ? ಬನ್ನಿ ನೋಡೋಣ. ಗೆಳೆಯರೆ, ನಿಮ್ಮ ಹತ್ರ ಒಂದು ಸೈಟೋ ಜಮೀನೋ ಇದೆ ಅಂತ ಇಟ್ಕೊಳ್ಳಿ. ಅದನ್ನ ಮಾರಬೇಕಾದ ಅಗತ್ಯ ಅಥವಾ ಅನಿವಾರ್ಯತೆ ನಿಮಗೇನು ಇರೋದಿಲ್ಲ. ಆದ್ರೂ ನಿಮ್ ಸೈಟ್ ಸೇಲ್ ಮಾಡ್ತೀರಾ ಅಂತ ನಿಮಗೆ ರಿಯಲ್ ಎಸ್ಟೇಟ್ ಏಜೆಂಟರ ಕಾಲ್ ಬರೋದಕ್ಕೆ ಶುರು ಆಗುತ್ತೆ. ಇಲ್ಲ ಅಂತ 2-3 ಜನಕ್ಕೆ ಹೇಳ್ತೀರಾ, ಅವ್ರು ಬೇಕಂತಲೇ ಇನ್ನೂ 10 ಜನರ ಹತ್ರ ಕಾಲ್ ಮಾಡಿಸೋದಕ್ಕೆ ಶುರು ಮಾಡ್ತಾರೆ. ಕಡೆಗೆ ತಲೆ ಕೆಟ್ಟು ನೀವು ಈ ಜಾಗ ಮಾರಾಟಕ್ಕಿಲ್ಲ ಅಂತ ಒಂದು ಬೋರ್ಡ್ ಅನ್ನೇ ಎಲ್ಲ ಹಾಕ್ತೀರಾ. ಅದನ್ನ ಹಾಕಿದ ಮೇಲೆ ನಿಮಗೆ ಬರೋ ಕಾಲುಗಳು ಮತ್ತಷ್ಟು ಹೆಚ್ಚಾಗ್ತಾ ಹೋಗುತ್ತವೆ. ಇನ್ಯಾರೋ ನಿಮ್ಮ ಸೈಟ್ ಅನ್ನು ನಾವು ಖರೀದಿ ಮಾಡಿದೀವಿ ಅಂತ ಹೇಳೋದಕ್ಕೆ ಶುರು ಮಾಡ್ತಾರೆ. ಡೂಪ್ಲಿಕೇಟ್ ಡಾಕ್ಯುಮೆಂಟ್ಗಳು ಸೃಷ್ಟಿಯಾಗ್ತಾ ಹೋಗ್ತಾ ಇರುತ್ತವೆ. ನಿಮ್ಮದೇ ನೆಲದ ವಿರುದ್ಧ ಯಾವನು ಕೇಸು ಹಾಕತಾನೆ, ನಿಮಗೆ ನೋಟಿಸು ಬರುತ್ತೆ. ಏನ್ ಸಾರ್ ಹಿಂಗಾಗೋಯ್ತು ಅಂತ ಇನ್ಯಾರೋ ಫೋನ್ ಮಾಡ್ತಾರೆ. ಮಾರ್ಬಿಡಿ ಸಾರ್, ನಾವು ನೋಡ್ಕೋತೀವಿ ಅಂತ ಮತ್ತಾರೋ ನಿಮಗೆ ಧೈರ್ಯ ತುಂಬ್ತಾರೆ. ಕಡೆಗೆ ತಲೆ ಕೆಟ್ಟು ಅದರ ಸಹವಾಸನೇ ಬೇಡ ಅಂತ ನೀವು ನಿಮ್ಮ ನೆಲವನ್ನು ಮಾರಿ ಕೈ ತೊಳ್ಕೊಂಡು ಬಿಡಬೇಕು. ಅಂಥ ಒತ್ತಡವನ್ನ ನಿಮ್ಮ ಮೇಲೆ ರಿಯಲ್ ಎಸ್ಟೇಟ್ ಮಾಫಿಯಾ ಸೃಷ್ಟಿ ಮಾಡುತ್ತೆ. ಇಂಥ ಸಾಕಷ್ಟು ಘಟನೆಗಳು ನಡೆದು ಇವೆ. ಈಗ ಇದೇ ಥರದ ಒಂದಷ್ಟು ಒತ್ತಡವನ್ನ ಅಮೆರಿಕಾದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಡೆನ್ಮಾರ್ಕ್ ಮೇಲೆ ಹೇರೋದಕ್ಕೆ ಶುರು ಮಾಡಿದ್ರು. ಜಗತ್ತಿನ ಅತಿದೊಡ್ಡ ದ್ವೀಪ ಅನ್ನಿಸಿಕೊಳ್ಳೋ ಗ್ರೀನ್ಲ್ಯಾಂಡ್ ಮೇಲೆ ಅಮೆರಿಕ ಕಣ್ಣು ಹಾಕೊಂಡು ಕೂತ್ಕೊಳ್ತು. ಪದೇ ಪದೇ ಅಮೆರಿಕ ನಾವು ಗ್ರೀನ್ಲ್ಯಾಂಡ್ ಅನ್ನು ಪರ್ಚೇಸ್ ಮಾಡ್ತೀವಿ, ಅದನ್ನು ವಶಪಡಿಸ್ಕೊಂಡು ಬಿಡ್ತೀವಿ, ಅಗತ್ಯವಿದ್ರೆ ಸೇನೆ ಬಳಸ್ತೀವಿ ಹೀಗೆಲ್ಲ ಹೇಳ್ತಾ ಆ ಪ್ರದೇಶದಲ್ಲಿ ಒಂದಷ್ಟು ಆತಂಕದ ವಾತಾವರಣವನ್ನು ಸೃಷ್ಟಿ ಮಾಡೋ ಪ್ರಯತ್ನಕ್ಕೆ ಮುಂದಾಯಿತು. ಏನಾದರೂ ಮಾಡಿ ಗ್ರೀನ್ಲ್ಯಾಂಡ್ ಅನ್ನು ನಾವು ವಶಪಡಿಸ್ಕೊಳ್ಳದೆ ಬಿಡೋದಿಲ್ಲ ಅಂತ ಅಮೆರಿಕ ಹೇಳ್ತಿರುವಾಗಲೇ ಆತ ಗ್ರೀನ್ಲ್ಯಾಂಡ್ನ ವಾರಸುದಾರರಾಗಿರುವ ಡೆನ್ಮಾರ್ಕ್ಗೆ ಸಣ್ಣ ಆತಂಕ ಶುರುವಾಯಿತು. ಒಂದು ವೇಳೆ ಅಮೆರಿಕ ಏನಾದರೂ ಮಿಲಿಟರಿ ಆಪರೇಷನ್ ಮೂಲಕ ಈ ಗ್ರೀನ್ಲ್ಯಾಂಡ್ ಅನ್ನ ಆಕ್ರಮಿಸಿಕೊಳ್ಳೋದಕ್ಕೆ ಮುಂದಾದ್ರೆ ಅದನ್ನು ತಡೆಯುವ ಶಕ್ತಿ ಡೆನ್ಮಾರ್ಕ್ಗೆ ಖಂಡಿತ ಇಲ್ಲ. ಹೀಗಾಗಿ ಅಮೆರಿಕಾದ ವಿರುದ್ಧ ಅವರು ಹೆಚ್ಚು ಅಗ್ರೆಸಿವ್ ಆಗಿ ಹೋಗದೆ ಗ್ರೀನ್ಲ್ಯಾಂಡ್ ಮಾರಾಟಕ್ಕಿಲ್ಲ ಅನ್ನೋ ಮಾತುಗಳನ್ನಷ್ಟೇ ಹೇಳ್ತಾ ಬಂದ್ರು. ಇಷ್ಟಾದರೂ ಅಮೆರಿಕ ಮಾತ್ರ ತನ್ನ ಮಾತನ್ನ ನಿಲ್ಲಿಸಲಿಲ್ಲ. ಅಮೆರಿಕಾದ ವಿದೇಶಾಂಗ ಕಾರ್ಯದರ್ಶಿ ಕೂಡ ಟ್ರಂಪ್ ಮಾತುಗಳನ್ನ ಸಮರ್ಥಿಸೋದಕ್ಕೆ ಶುರು ಮಾಡಿದ್ರು. ಟ್ರಂಪ್ ಸುಮ್ಮನೆ ತಮಾಷೆಗೆ ಗ್ರೀನ್ಲ್ಯಾಂಡ್ ಬಗ್ಗೆ ಮಾತಾಡ್ತಾ ಇಲ್ಲ, ಇದು ಸೀರಿಯಸ್ ಮ್ಯಾಟರ್ ಅಂತ ಅಮೆರಿಕಾದ ವಿದೇಶಾಂಗ ಕಾರ್ಯದರ್ಶಿ ಕೂಡ ಒಂದು ಹೇಳಿಕೆಯನ್ನು ಕೊಟ್ಟುಬಿಟ್ರು. ಇಲ್ಲಿ ಅಮೆರಿಕ ಗ್ರೀನ್ಲ್ಯಾಂಡ್ ಮೇಲೆ ಕಣ್ಣಿಟ್ಟಿರೋದು ಯಾಕೆ ಹಾಗೂ ಅದಕ್ಕೆ ಡೆನ್ಮಾರ್ಕ್ ಕೊಡ್ತಾ ಇರೋ ಉತ್ತರ ಹೇಗಿದೆ ಅನ್ನೋದನ್ನ ನೋಡೋದಕ್ಕೂ ಮೊದಲು ಈ ಗ್ರೀನ್ಲ್ಯಾಂಡ್ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಿಮಗೆ ಕೊಟ್ಟು ಬಿಡ್ತೀನಿ. ನೀವಿಲ್ಲಿ ಮ್ಯಾಪಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಗ್ರೀನ್ಲ್ಯಾಂಡ್. ಹೆಸರಿಗಷ್ಟೇ ಇದು ಗ್ರೀನ್ಲ್ಯಾಂಡ್, ಆದ್ರೆ ಇದನ್ನ ವೈಟ್ ಲ್ಯಾಂಡ್ ಅಂತ ಕರೆದ್ರೆ ಸರಿ ಇರುತ್ತೆ. ಯಾಕೆಂದ್ರೆ ಇಲ್ಲಿ 98% ಭೂಪ್ರದೇಶ ಸದಾ ಹಿಮದಿಂದ ಆವೃತವಾಗಿರುತ್ತೆ. ಇದು ಜಗತ್ತಲ್ಲೇ ಅತಿ ಹೆಚ್ಚು ಹಿಮರಾಶಿಯಿಂದ ಕೂಡಿರುವ ದ್ವೀಪ ಅಂತ ಕೂಡ ಗುರುತಿಸಿಕೊಂಡಿದೆ. ಹಾಗೇನೆ ಅಂಟಾರ್ಟಿಕಾನ ಹೊರತುಪಡಿಸಿದ್ರೆ ಅತಿ ಹೆಚ್ಚು ಹಿಮ ಸಂಗ್ರಹಣೆ ಆಗೋದು ಕೂಡ ಈ ಗ್ರೀನ್ಲ್ಯಾಂಡ್ ಅಲ್ಲೇ. ಉತ್ತರ ಧ್ರುವದಲ್ಲಿರೋ ಈ ಗ್ರೀನ್ಲ್ಯಾಂಡ್ ಅಲ್ಲಿ ಸುಮಾರು 1.7 ಮಿಲಿಯನ್ ಕ್ಯೂಬಿಕ್ ಮೀಟರ್ನಷ್ಟು ಐಸ್ ಇದೆ ಅಂತ ಹೇಳ್ತಾರೆ. ಇನ್ನು ಈ ದೊಡ್ಡ ದ್ವೀಪ ಡೆನ್ಮಾರ್ಕ್ನ ಆಟೋನಮಸ್ ರೀಜನ್ ಕೂಡ ಆಗಿದೆ. ಯುರೋಪಿಯನ್ ಯೂನಿಯನ್ನ ಓವರ್ಸೀಸ್ ಟೆರಿಟರಿ ಅಂತ ಇದು ಗುರುತಿಸಿಕೊಳ್ಳುತ್ತೆ. ಇದು ಉತ್ತರ ಅಮೆರಿಕಾ ಖಂಡದ ಭಾಗವೇ ಆಗಿದ್ರೂ ಕೂಡ ಸಾಂಸ್ಕೃತಿಕವಾಗಿ ನಾರ್ವೆ ಮತ್ತು ಡೆನ್ಮಾರ್ಕ್ನ ಪ್ರಭಾವ ಇದರ ಮೇಲೆ ತುಂಬಾ ಹೆಚ್ಚಾಗಿದೆ. ಒಟ್ಟು 21,66,086 ಕಿಲೋಮೀಟರ್ನಷ್ಟು ವಿಸ್ತೀರ್ಣವನ್ನ ಹೊಂದಿರುವ ಈ ಗ್ರೀನ್ಲ್ಯಾಂಡ್ ಅಲ್ಲಿ ಸುಮಾರು 56ರಿಂದ 60,000 ಜನ ವಾಸ ಮಾಡ್ತಾ ಇದ್ದಾರೆ. ಗೆಳೆಯರೆ, ಈ ಗ್ರೀನ್ಲ್ಯಾಂಡ್ ಇರೋ ಜಾಗ ಭೌಗೋಳಿಕವಾಗಿ ಅತ್ಯಂತ ಮಹತ್ವವನ್ನು ಪಡ್ಕೊಂಡಿದೆ. ಅಷ್ಟೇ ಅಲ್ಲದೆ ಜಗತ್ತಲ್ಲಿ ಅತಿ ಹೆಚ್ಚು ಶುದ್ಧ ಕುಡಿಯುವ ನೀರನ್ನ ಹೊಂದಿರುವ ದ್ವೀಪ ಅಂತ ಕೂಡ ಇದು ಕರೆಸ್ಕೊಳ್ಳುತ್ತೆ. ಇನ್ನು ಶೀತಲ ಸಮರದ ಕಾಲದಲ್ಲಿ ಗ್ರೀನ್ಲ್ಯಾಂಡ್ ಅಮೆರಿಕಾಗೆ ಸಾಕಷ್ಟು ಸಹಾಯ ಕೂಡ ಮಾಡ್ತು. 1951ರಲ್ಲಿ ಡೆನ್ಮಾರ್ಕ್ ಜೊತೆ ಒಪ್ಪಂದ ಮಾಡಿಕೊಂಡಿದ್ದ ಅಮೆರಿಕ ಇಲ್ಲಿ ನ್ಯಾಟೋದ ಬೇಸ್ ಒಂದನ್ನ ನಿರ್ಮಾಣ ಮಾಡಿಕೊಳ್ತು. ಅದು ಇವತ್ತಿಗೂ ಕೂಡ ಅಲ್ಲೇ ಇದೆ. ಹೀಗಾಗಿ ಅಲ್ಲಿ ಅಮೆರಿಕಾದ ಸೇನೆ ಕೂಡ ತಳ ಊರಿದೆ. ಇನ್ನು ಗ್ರೀನ್ಲ್ಯಾಂಡ್ ಮೇಲೆ ಹಿಡಿತವನ್ನ ಬಿಗಿಗೊಳಿಸಿದ್ರೆ ಆರ್ಕಟಿಕ್ ಸಾಗರದ ಮೇಲಿನ ಹಿಡಿತ ಕೂಡ ಅಮೆರಿಕಾಗೆ ಸಿಗುತ್ತೆ. ಹೀಗಾಗಿ ಅಮೆರಿಕಾದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಈ ಗ್ರೀನ್ಲ್ಯಾಂಡ್ ಅನ್ನು ವಶಪಡಿಸಿಕೊಳ್ತೀವಿ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಇದಕ್ಕೆ ಡೆನ್ಮಾರ್ಕ್ನ ಜನ ತೀವ್ರ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇಲ್ಲಿ ಡೆನ್ಮಾರ್ಕ್ ಸರ್ಕಾರ ಅಗ್ರೆಸಿವ್ ಆಗಿ ಅಮೆರಿಕಾದ ವಿರುದ್ಧ ಮಾತಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಹೀಗಾಗಿ ಅಲ್ಲಿನ ಜನರೇ ಅಮೆರಿಕಾದ ವಿರುದ್ಧ ತಿರುಗಿ ಬಿದ್ದಿದ್ದಾರೆ. ಅವರು ಅಮೆರಿಕಾಗೆ ಈಗೊಂದು ತಲೆ ತಿರುಗುವ ತರದ ಆಫರ್ ಅನ್ನು ಕೊಟ್ಟಿದ್ದಾರೆ. ಅದೇನು ಅಂದ್ರೆ, ನಾವೇ ನಿಮ್ಗೊಂದು $1 ಟ್ರಿಲಿಯನ್ ಹಣ ಕೊಟ್ಟು ಬಿಡ್ತೀವಿ, ನೀವು ನಿಮ್ಮ ಕ್ಯಾಲಿಫೋರ್ನಿಯಾನ ನಮಗೆ ಬಿಟ್ಟು
ಕೊಡಿ ಅಂತ ಡೆನ್ಮಾರ್ಕ್ ಪೀಪಲ್ಸ್ ಫೋರಂ ಅಮೆರಿಕಕ್ಕೆ ಕೇಳಿದೆ. ಅಷ್ಟೇ ಅಲ್ಲದೆ ಈ ಒಪ್ಪಂದ ತುಂಬಾ ಸಿಹಿಯಾಗಿ ಮುಗಿಬೇಕು, ಯಾರ ಮನಸ್ಸಲ್ಲೂ ಕಹಿ ಉಳಿಬಾರದು. ಹೀಗಾಗಿ ಡೆನ್ಮಾರ್ಕ್ ವೈಟ್ ಹೌಸ್ಗೆ ಡೆನ್ಮಾರ್ಕ್ ಇರೋವರೆಗೆ ಮತ್ತು ವೈಟ್ ಹೌಸ್ ಇರೋವರೆಗೆ ಪೇಸ್ಟ್ರಿಗಳನ್ನು ನಿರಂತರವಾಗಿ ಕಳುಹಿಸಿಕೊಡ್ತಲೇ ಇರುತ್ತೆ. ಅತ್ಯಂತ ರುಚಿಕರವಾದ ಪೇಸ್ಟ್ರಿಗಳನ್ನು ತಿಂತ ಈ ಒಪ್ಪಂದಕ್ಕೆ ಸಹಿ ಹಾಕಿ ಕೊಟ್ಟು ಬಿಡಿ ಅಂತ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ಗೆ ಡೆನ್ಮಾರ್ಕ್ ಪೀಪಲ್ಸ್ ಫೋರಂ ಕೇಳ್ತಾ ಇದೆ. ಇನ್ನು ಈ ಕ್ಯಾಲಿಫೋರ್ನಿಯಾನೇ ಯಾಕೆ ಡೆನ್ಮಾರ್ಕ್ ಟಾರ್ಗೆಟ್ ಮಾಡ್ಕೊಂಡಿದೆ ಅನ್ನೋದನ್ನ ನಾವು ನೋಡೋದಾದ್ರೆ, ಸಾಕಷ್ಟು ವರ್ಷಗಳಿಂದ ಕ್ಯಾಲಿಫೋರ್ನಿಯಾ ಅಮೆರಿಕದಿಂದ ಬೇರಾಗುವ ಮಾತುಗಳನ್ನ ಆಡ್ತಾ ಇದೆ. ಇತ್ತೀಚೆಗೆ ಅಂದ್ರೆ ಮೊನ್ನೆ ಕ್ಯಾಲಿಫೋರ್ನಿಯಾದಲ್ಲಿ ಕಾಳ್ಗಿಚ್ಚು ಕಾಣಿಸ್ಕೊಂಡು ಅದನ್ನ ನಂದಿಸುವಲ್ಲಿ ಅಮೆರಿಕದ ಆಡಳಿತ ತೋರಿದ ವೈಫಲ್ಯಗಳ ಕಾರಣದಿಂದಾಗಿ ಕ್ಯಾಲಿಫೋರ್ನಿಯಾ ಈಗ ಮತ್ತೆ ನಾವು ಅಮೆರಿಕಾದಿಂದ ಹೊರಗೆ ಹೋಗಿಬಿಡ್ತೀವಿ, ಸ್ವತಂತ್ರಗೊಂಡು ಬಿಡ್ತೀವಿ ಅಂತ ಮಾತಾಡೋದಕ್ಕೆ ಶುರು ಮಾಡಿದೆ. ಈ ಸಂದರ್ಭವನ್ನ ಟ್ರಂಪ್ಗೆ ಟಕ್ಕರ್ ಕೊಡೋದಕ್ಕೆ ಡೆನ್ಮಾರ್ಕ್ನ ಜನ ಬಳಸ್ಕೊಳ್ತಾ ಇದ್ದಾರೆ. ಇಲ್ಲಿ ಕ್ಯಾಲಿಫೋರ್ನಿಯಾದ ಬಗ್ಗೆ ಕೂಡ ನೀವು ತಿಳ್ಕೋಬೇಕು. ಯಾಕೆ ಕ್ಯಾಲಿಫೋರ್ನಿಯಾ ಅಮೆರಿಕಾದಿಂದ ಎಕ್ಸಿಟ್ ಆಗಬೇಕು ಅಂತ ಬಯಸ್ತಾ ಇದೆ, ಅದು ಸಾಧ್ಯ ಆಗುತ್ತಾ ಅನ್ನೋದ್ರ ಬಗ್ಗೆ ಈ ಹಿಂದೆ ಕೂಲಂಕಷ ಮಾಹಿತಿಯನ್ನು ಕೊಟ್ಟಿದ್ದೀನಿ. ಅದರ ಲಿಂಕ್ ಅನ್ನು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಡ್ತಾ ಇದ್ದೀನಿ, ನೀವು ಅದನ್ನು ಕೂಡ ನೋಡಬಹುದು. ಈಗ ಕ್ಯಾಲಿಫೋರ್ನಿಯಾದ ಬಗ್ಗೆ ಒಂದು ಸ್ವಲ್ಪ ಮಾಹಿತಿಯನ್ನು ನಿಮಗೆ ಕೊಟ್ಟುಬಿಡ್ತೀನಿ. ಗೆಳೆಯರೆ, ಈ ಕ್ಯಾಲಿಫೋರ್ನಿಯಾ ಇದೆಯಲ್ಲ, ಇದು ಪೆಸಿಫಿಕ್ ತೀರದಲ್ಲಿರೋ ಒಂದು ರಾಜ್ಯ. ಜಗತ್ ಪ್ರಸಿದ್ಧ ಹಾಲಿವುಡ್ ಇರೋದು ಇದೇ ಕ್ಯಾಲಿಫೋರ್ನಿಯಾದಲ್ಲಿ. ಇದು ಅಮೆರಿಕಾದ ಶ್ರೀಮಂತ ರಾಜ್ಯಗಳ ಪೈಕಿ ಅಗ್ರ ಸಾಲಲ್ಲಿ ನಿಲ್ಲುತ್ತೆ. ಇಲ್ಲಿನ GDP ಲೆಕ್ಕ ನೋಡಿದ್ರೆ ಇದು ಜಗತ್ತಿನ ಶ್ರೀಮಂತ ದೇಶಗಳಿಗೆ ಪೈಪೋಟಿ ಕೊಡುತ್ತೆ. ಒಂದ್ ವೇಳೆ ಇದೇನಾದ್ರೂ ಸ್ವತಂತ್ರ ದೇಶವಾಗಿದ್ರೆ GDP ಲೆಕ್ಕದಲ್ಲಿ ಇದು 4ನೇ ಅತಿ ಶ್ರೀಮಂತ ದೇಶ ಅನ್ನಿಸ್ಕೊಳ್ತಾ ಇತ್ತು. ಇದರ GDP ಭಾರತ ಹಾಗೂ ಜರ್ಮನಿಯ GDPಗಿಂತ ಹೆಚ್ಚಿದೆ. 2023ರ ಪ್ರಕಾರ ಕ್ಯಾಲಿಫೋರ್ನಿಯಾ ಅನ್ನೋದು $3.9 ಟ್ರಿಲಿಯನ್ GDP ಅನ್ನು ಹೊಂದಿತ್ತು. ಹೀಗಾಗಿ ಅಮೆರಿಕ, ಚೈನಾ ಹಾಗೂ ಜಪಾನ್ನ ನಂತರ ಅತಿ ಹೆಚ್ಚು GDPಯನ್ನ ಹೊಂದಿರುವ ದೇಶ ಅಂತ ಕರೆಸ್ಕೊಳ್ಳೋದಕ್ಕೆ ಅವಕಾಶ ಕೂಡ ಇರ್ತಾ ಇತ್ತು. ಆದರೆ ಅದು ಸ್ವತಂತ್ರ ದೇಶ ಅಲ್ಲ ನೋಡಿ, ಹೀಗಾಗಿ ಈ ಹೆಮ್ಮೆಯನ್ನ ಹೊಂದುವ ಅವಕಾಶ ಸದ್ಯಕ್ಕೆ ಅದಕ್ಕಿಲ್ಲ. ಇನ್ನು ಕ್ಯಾಲಿಫೋರ್ನಿಯಾ ಅಮೆರಿಕಾದಲ್ಲಿರೋ ರಾಜ್ಯಗಳಲ್ಲಿ 3ನೇ ಅತಿ ದೊಡ್ಡ ರಾಜ್ಯ ಅನಿಸ್ಕೊಳ್ಳುತ್ತೆ. ಜನಸಂಖ್ಯೆಯ ವಿಷಯದಲ್ಲಿ ಇದು ಮೊದಲ ಸ್ಥಾನವನ್ನು ಗಳಿಸ್ಕೊಳ್ತಾ ಇದೆ. ಈ ರಾಜ್ಯ 4,23,970 ಚದರ ಕಿಲೋಮೀಟರ್ನಷ್ಟು ವಿಸ್ತೀರ್ಣವನ್ನು ಹೊಂದಿದ್ದು 3.9 ಕೋಟಿ ಜನಸಂಖ್ಯೆಯನ್ನ ಕ್ಯಾಲಿಫೋರ್ನಿಯಾ ಹೊಂದಿದೆ. ಇಂಥ ಕ್ಯಾಲಿಫೋರ್ನಿಯಾ ಅಮೆರಿಕ ಸರ್ಕಾರದ ಮಲತಾಯಿ ಧೋರಣೆಯ ಕಾರಣದಿಂದ ಬೇಸತ್ತು ಈಗ ಅಮೆರಿಕಾದಿಂದ ಹೊರಬಂದು ಸ್ವತಂತ್ರ ದೇಶವಾಗುವ ಕನಸು ಕಾಣ್ತಾ ಇದೆ. ಇದನ್ನ ಟ್ರಂಪ್ಗೆ ನೆನಪು ಮಾಡಿಕೊಡೋ ಸಲುವಾಗಿ ಡೆನ್ಮಾರ್ಕ್ನ ಜನ ಅಮೆರಿಕಾನ ಕ್ಯಾಲಿಫೋರ್ನಿಯಾ ಹೆಸರಲ್ಲಿ ಟ್ರೋಲ್ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಇಲ್ಲಿ ಅಮೆರಿಕ ಎಲ್ಲವನ್ನ ಹಣದಿಂದ ಅಳೆಯೋದಕ್ಕೆ ಪ್ರಯತ್ನ ಪಡ್ತಾ ಇದೆ. ಹೀಗಾಗಿ ಡೆನ್ಮಾರ್ಕ್ನ ಜನ ಕೂಡ ಇದೇ ಮಾರ್ಗವನ್ನು ಅನುಸರಿಸ್ತಾ ಇದ್ದಾರೆ. ಇನ್ನು ಅವರು ಹೇಳ್ತಾ ಇರೋ ಹಾಗೆ ಅಮೆರಿಕಾಗೆ $1 ಟ್ರಿಲಿಯನ್ ಹಣವನ್ನು ಕೊಡೋದಾದರೂ ಯಾರು? ಹಾಗೆ ನೋಡಿದರೆ ಡೆನ್ಮಾರ್ಕ್ನ ಒಟ್ಟು GDP $1 ಟ್ರಿಲಿಯನ್ ಇಲ್ಲ. ಹೀಗಿರುವಾಗ ಅವರು ಅಷ್ಟೊಂದು ಪ್ರಮಾಣದ ಹಣವನ್ನು ಹೊಂದಿಸುವುದು ಹೇಗೆ ಮತ್ತು ಎಲ್ಲಿಂದ ಅನ್ನೋ ಅನುಮಾನ ಇಲ್ಲಿ ಮೂಡದೇ ಇರೋದಿಲ್ಲ. ಅದಕ್ಕೂ ಆ ಜನ ಒಂದು ದಾರಿಯನ್ನು ಹುಡುಕೊಂಡಿದ್ದಾರೆ. ಡೆನ್ಮಾರ್ಕ್ನ ಪ್ರತಿಯೊಬ್ಬರೂ ಕೂಡ ತಾವು ಕುಡಿಯುವ ಕೆಲವು ಕಾಫಿಗಳನ್ನು ಬಿಟ್ಟರೂ ಸಾಕು, ಅಮೆರಿಕಾಗೆ ಕೊಡೋದಕ್ಕೆ ಬೇಕಾಗುವ $1 ಟ್ರಿಲಿಯನ್ ಹಣ ಹೊಂದಾಣಿಕೆ ಆಗಿಬಿಡುತ್ತೆ ಅಂತ ಅವರು ಹೇಳ್ತಾ ಇದ್ದಾರೆ. ಅಲ್ಲಿ ಪ್ರತಿಯೊಬ್ಬ ಡ್ಯಾನಿಷ್ ನಾಗರಿಕ $27,675 ಕೊಟ್ಟರೆ ಅಮೆರಿಕಾದ ಕ್ಯಾಲಿಫೋರ್ನಿಯಾನ ನಾವು ಖರೀದಿ ಮಾಡಿಬಿಡಬಹುದು ಅಂತ ಡೆನ್ಮಾರ್ಕ್ನ ಜನ ಹೇಳ್ತಾ ಇದ್ದಾರೆ. ಇದೊಂಥರ ಅಮೆರಿಕನ ಕುಹಕ ಮಾಡೋದಕ್ಕೆ ಅವರು ಹೇಳ್ತಾ ಇರೋ ಮಾತು. ಇದು ನಿಜಕ್ಕೂ ಅಮೆರಿಕಾಗೆ ರುಸುಮುರುಸನ್ನು ಉಂಟು ಮಾಡ್ತಾ ಇದೆ. ಗೆಳೆಯರೆ, ದೊಡ್ಡವರಾದ ಮೇಲೆ ಸ್ವಲ್ಪ ಗಾಂಭೀರ್ಯದಿಂದ ವರ್ತಿಸೋದನ್ನು ಕೂಡ ಕಲಿಬೇಕು. ಹಾಗಲ್ಲದೆ ನಾಲಿಗೆ ಹರಿಬಿಡ್ತಾ ಹೋದರೆ ಸಣ್ಣವರು ಕೂಡ ಅದೇ ಧಾಟಿಯಲ್ಲಿ ಮಾತಾಡ್ತಾ ಹೋಗ್ತಾರೆ. ಅದರಿಂದ ಮುಜುಗರ ಉಂಟಾಗೋದು ಸಣ್ಣವರಿಗಲ್ಲ, ಯಾರು ತಮ್ಮನ್ನ ತಾವು ದೊಡ್ಡವರು ಬಲಿಷ್ಠರು ಅಂತ ಬಿಂಬಿಸ್ಕೊಂಡಿರ್ತಾರೋ ಅವರಿಗೆ ಮುಜುಗರ ಉಂಟಾಗ್ತಾ ಹೋಗುತ್ತೆ. ಗ್ರೀನ್ಲ್ಯಾಂಡ್ ಅಮೆರಿಕಾಗೆ ಸೇನಾ ನೆಲೆಗಾಗಿ ಬೇಕು ಅನ್ನೋದಾದ್ರೆ ಅದನ್ನು ಬಳಸ್ಕೊಳ್ಳೋದಕ್ಕೆ ಅವರಿಗೆ ಬೇರೆ ಮಾರ್ಗಗಳು ಖಂಡಿತ ಇದ್ವು. ಡೆನ್ಮಾರ್ಕ್ ಜೊತೆ ಸ್ನೇಹದಿಂದಲೇ ಇದ್ದು ನಿಮ್ಮ ದ್ವೀಪದಲ್ಲಿ ನಮಗೆ ಇನ್ನಷ್ಟು ಜಾಗನ ಬಳಸ್ಕೊಳ್ಳೋದಕ್ಕೆ ಕೊಡಿ ಅಂತ ಕೇಳಿದರೆ ಅವರು ಕೂಡ ಇಲ್ಲ ಅಂತಿರಲಿಲ್ವೇನೋ. ಆದರೆ ನಾವು ಆಕ್ರಮಿಸ್ಕೊಂಡು ಬಿಡ್ತೀವಿ, ಕೊಂಡುಕೊಂಡು ಬಿಡ್ತೀವಿ ಅಂತ ಮಾತಾಡೋದಿದೆ ನೋಡಿ, ಅದು ಯಾವುದೇ ದೇಶದ ಸಾರ್ವಭೌಮತ್ವಕ್ಕೆ ಧಕ್ಕೆ ತರೋದು ಮಾತ್ರ ಅಲ್ಲ, ಅವರ ಸ್ವಾಭಿಮಾನವನ್ನು ಕೆರಳಿಸುವ ಕೆಲಸ ಕೂಡ ಆಗುತ್ತೆ. ಹೀಗಾಗಿ ಅಲ್ಲಿನ ಸರ್ಕಾರ ಸುಮ್ಮನಿದ್ರು ಜನ ಅಮೆರಿಕಾಗೆ ನಿಮ್ಮ ಕ್ಯಾಲಿಫೋರ್ನಿಯಾನ ನಾವೇ ಖರೀದಿ ಮಾಡಿಬಿಡ್ತೀವಿ,
ಬಿಟ್ಟು ಕೊಟ್ಟು ಬಿಡಿ ಅಂತ ಕೇಳ್ತಾ ಇದ್ದಾರೆ. ಅದು ಹೇಗೆ? ನಾವೊಂದು ಕಾಫಿ ಕುಡಿಯೋದು ಬಿಟ್ರೆ ಸಾಕು, ನಿಮ್ಮ ಕ್ಯಾಲಿಫೋರ್ನಿಯಾನ ಖರೀದಿ ಮಾಡೋಷ್ಟು ಹಣ ನಮ್ಮಲ್ಲಿ ಇದ್ದು ಬಿಡುತ್ತೆ ಅಂತ ಹೇಳೋ ಮೂಲಕ ಶ್ರೀಮಂತಿಕೆಯ ಮದಕ್ಕೆ ಒಂದು ಉತ್ತರವನ್ನು ಕೊಡ್ತಾ ಇದ್ದಾರೆ. ಇದು ಗೆಳೆಯರೆ, ಅಮೆರಿಕಾದ ಅಧ್ಯಕ್ಷರಿಗೆ ಅವರದ್ದೇ ಅಹಂಕಾರದ ಧಾಟಿಯಲ್ಲಿ ಡೆನ್ಮಾರ್ಕ್ನ ಸಾಮಾನ್ಯ ಜನ ಕೊಡ್ತಾ ಇರೋ ಒಂದು ಅದ್ಭುತ ಆಫರ್ಗೆ ಸಂಬಂಧಪಟ್ಟ ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.